ನನ್ನ ಲುಕ್ನ ಬದಲಾಯಿಸೋಕೆ ಹೆಂಗಿದೆ ನನ್ನ ಲುಕ್? ಬಾಯ್ ಬಾಯ್. ಮಳೆ ಬರ್ತೈತೆ. ನನ್ನ ಎಲ್ಲ ಪ್ರೀತಿಯ ಕರುನಾಡ ಜನತೆಗೆ ನಿಮ್ಮ ಪ್ರೀತಿಯ ಚಂದನ ರುದ್ರೇಶ್ ಮಾಡುವ ನಮಸ್ಕಾರಗಳು. ನಾನು ಇವತ್ತೆಲ್ಲ ಹೊರಟಿದ್ದೀನಿ ಅಂದರೆ ನನ್ನ ಲುಕ್ನ ಬದಲಾಯಿಸೋಕ್ಕೆ. ಅದಕ್ಕೆ ನಾನು ನಮ್ಮಮ್ಮ ಆಚೆ ಹೋಗ್ತಾ ಇದ್ದೀವಿ. ಆಚೆ ಹೋಗಿ ಸುತ್ತ ಆಡ್ಕೊಂಬರೋಣ, ಎಷ್ಟೋ ದಿನ ಆಯಿತು ಆಚೆ ಹೋಗಿ ಅಂದ್ಬಿಟ್ಟು. ಅದಕ್ಕೆ ಹೋಗಿ ಇವತ್ತು ಸ್ವಲ್ಪ ಆಚೆ ಕೆಲಸ ಬೇರೆ ಇದೆ, ಕೆಲಸ ಮುಗಿಸ್ಕೊಂಬರೋಣ. ಆಫ್ಟರ್ ಎ ಲಾಂಗ್ ಬ್ಯಾಕ್, ತುಂಬ ಸಮಯದ ನಂತರ ಲಾಂಗ್ ಬ್ಯಾಕ್. ನಾನು ಲಾಂಗ್ ಮಾಡ್ತಾ ಇದ್ದೀನಿ ಅಂತ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಹೆಂಗಿದೆ ನನ್ನ ಲುಕ್? ಆಫ್ಟರ್ ಎ ಲಾಂಗ್ ಟೈಮ್, ತುಂಬ ಸಮಯದ ನಂತರ ನಾನು ಹೇರ್ಸ್ನ ಸ್ಟ್ರೈಟ್ ಮಾಡಿದ್ದೀನಿ. ರಾಜ್ಯವೇ ಖುಷಿ ಪಡುವಂತ ಸುದ್ದಿ, ಅದೇ ಒಂದು ಖುಷಿ. ಹೋಗೋಕ್ಕೂ ಮುಂಚೆ ನಮ್ಮ ಅತ್ತೆಗೆ ಹೇಳ್ಬಿಟ್ಟು ಹೋಗೋಣ. ಬಾಯ್ ಬಾಯ್. ಅಪ್ಪ ಇಲ್ವಾ? ಬಾಯ್. ಚಿನ್ನಿ ಬಾಯ್. ಏನ ಎಲ್ಗಾರು ಹೋಗ್ಬೇಕಾರೆ ಕೇಳ್ತಾರೆ ಎಲ್ಗೋಯ್ತಿದ್ದಾರೆ ಅಂತ. ಯಾರು ಬುದ್ಧಿ ಕಲ್ಸಿದ್ ನಿಂಗೆ? ನೀನೆಂತ ಕಲಿತೆ? ನಾನು ಹೇಳ್ಕೊಟ್ಟಿದ್ದು ನೀನು ಕಲಿಬೇಕು. ನಾನು ಹೇಳ್ಕೊಟ್ಟಿದ್ದು ನೀನು ಕಲಿಬೇಕು. You can ask the flowers, I sit for hours. Bluebirds, the billy coo birds, pretty little. ಏನೋ ಏನೋ ಆಗಿದೆ, ನನಗೆ ಗೊತ್ತೇ ಆಗದೆ, ಮನಸ್ಸು ಹಾದಿ ತಪ್ಪಿದೆ. ಮಳೆ ಬರ್ತೈತೆ ಕಾಣಿಸುತ್ತಾ? ಅಂದ್ರೆ ಚೂರು ಚೂರು ಮಳೆ ಬರ್ತೈತೆ. ಬಿಸಿಲು ಮಳೆ. ಅಯ್ಯೋ ಕಾಣಿಸ್ತಿದೆ ಅನ್ಸುತ್ತೆ. ನಾನು ಓಡಾಡ್ತಾ ಇರೋ ಸ್ಪೀಡಿಗೆ ಅದು ಕಾಣಿಸ್ತಾರೆ. ಆಲ್ರೆಡಿ ನೆಂದೋಗ್ಬಿಟ್ಟಿದ್ದೀನಿ ನಾನು ಸ್ವಲ್ಪ. ಬಿಸಿಲು ಮಳೆ ಇವಾಗ ಕಾಣಿಸುತ್ತೆ. ಮಳೆ ಅಷ್ಟು ಹಂಗೆ ಬರ್ತೈತೆ. ಮನೆಯಿಂದ ಇವಾಗ ಆಚೆ ಬಂದ್ವಿ. ಆಚೆ ಬಂದಿದ ತಕ್ಷಣ ಆಲ್ರೆಡಿ ಮಳೆ. ಓ ಶಟ್, ನೆಂದೇ ಹೋಗ್ಬಿಟ್ಟಿದ್ದೀನಿ ಆಲ್ರೆಡಿ. ನಾ ಬಸ್ ಸ್ಟ್ಯಾಂಡ್ವರೆಗೂ ಹೆಂಗಪ್ಪ ಹೋಗೋದು? ಕೂಲ್ ಕೂಲ್ ಆಗಿದೆ. ಇವ ಯಾರೇ? ಅಮ್ಮ ಜಾಸ್ತಿ ಬಂತಮ್ಮ ಮಳೆ, ಏನು ಮಾಡೋದು? ಹುಡುಗರು ಮಳೆಯಲ್ಲೂ ಕ್ರಿಕೆಟ್ ಆಡ್ತವ್ರೆ. ನಾವು ಮಳೆಯಲ್ಲಿ ಸೈಡಿಗೆ ನಿಂತ್ಕೊಬಿಟ್ಟಿದ್ವಿ. ಹೋಗೋಣ ಹೋಗೋಣ. ನಮ್ಮಮ್ಮ ಮಳೆಯಲ್ಲೂ ಹೋಗ್ತವ್ರು, ಅಲ್ಲಿದ್ದಾರೆ. ಸೊ ನಾನಿವಾಗ ಓಡೋಗ್ತೀನಿ. ಮಳೆಯಲ್ಲಿ ನೆನೆಯಕ್ಕೆ ನೆಂದೋಗ್ಬಿಟ್ರೆ ಅನ್ನೋದೊಂದೇ ಭಯ. ನಮ್ಮಮ್ಮ ಫುಲ್ಲು ನೆಂದೋಗ್ಬಿಟ್ರು ಪಾಪ.
ನಾನೊಂದು ಸ್ವಲ್ಪ ನೆಂದೆ, ಜಾಸ್ತಿ ಏನು ನೆಂದಿಲ್ಲ. ಅವರು ನೆಂದುಬಿಟ್ಟಿದ್ದೀನಿ ಸ್ವಲ್ಪ. One hour before. ಬಿಕಾಸ್ ಆಫ್ ಜಾಸ್ತಿ ಮಳೆ ಬಂದಿದ್ದರಿಂದ ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಜಾಸ್ತಿ ಮಳೆ ಬಂದಿದ್ದರಿಂದ ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನಾನು ಮಮ್ಮಿ ಪಾನಿಪುರಿ, ಮಸಾಲೆ ಪುರಿ ಆ್ಯಂಡ್ ದಹಿ ಪುರಿ ತಿನ್ಕೊಂಡ್ಬಂದ್ವಿ. ಇವಾಗ ಮನೆ ಹತ್ರ ರೀಚ್ ಆಗ್ತಿದ್ದೀನಿ. ಲೆನ್ಸ್ ಕಾರ್ಡ್ಗೆ ಹೋಗ್ಬಿಟ್ಟು ನನಗೆ ಯಾವುದು ಸ್ಪೆಕ್ಸ್ ಬೇಕು ನೋಡ್ಕೊಂಡು ಸೆಲೆಕ್ಟ್ ಮಾಡಿ ಆರ್ಡರ್ ಕೊಟ್ಟು ಬಂದಿದ್ದೀನಿ. 2 ಇನ್ನು 3 ದಿನ ಆದಮೇಲೆ ಬರುತ್ತಂತೆ. ಇವಾಗ ಆಲ್ರೆಡಿ ನಾನು ನಮ್ಮಮ್ಮ ಹೋಗ್ತಾ ಇದ್ದೀವಿ ರೋಡಲ್ಲಿ. ಅದೇ ಸ್ವಲ್ಪ ಬನ್ನೆಲ್ಲ ಬ್ರೆಡ್ಡೆಲ್ಲ ತಗೊಂಡು ತಿನ್ನೋದಕ್ಕೆ ಇನ್ನೇನು ಮನೆಗೆ ರೀಚ್ ಆಗ್ತೀನಿ. ಮಳೆ ಬಂದು ನನ್ನ ಹೇರ್ ಸ್ಟೈಲೆಲ್ಲೋ ಹಾಳಾಗೋಯ್ತು. ಏನೂ ಮಾಡೋಕ್ಕಾಗಲ್ಲ, ಮಳೆ ಬಿದ್ದರೆ ಸ್ಟ್ರೈಟ್ ಎಲ್ಲ ಹೋಗ್ಬಿಡುತ್ತೆ. ₹1 ನಂಗೆ ರೋಡಲ್ಲಿ ₹1 ಸಿಕ್ತು. ನಮ್ಮಮ್ಮ ಹೆಂಗೆ ನೋಡ್ತವ್ರೆ. ನಮ್ಮ ಅಮ್ಮಂದೆ ₹1 ಎತ್ಬಿಟ್ಟು ಅವ್ರಿಗೆ, ಮಮ್ಮಿ ₹1 ಸಿಕ್ತು ಅಂತ. ಅಷ್ಟೇ. ಇವಾಗ ಜಸ್ಟ್ ಮನೆಗೆ ಹೋಗ್ಬೇಕು. ಫಸ್ಟು ನನ್ನ ಸ್ಲಿಪ್ಪರ್ನ ಚೇಂಜ್ ಮಾಡಬೇಕು. ಪರ ಅಂತ ಎಳಿತೀನಿ. ಫಸ್ಟ್ ಆಫ್ ಆಲ್ ಹೆಣ್ಮಕ್ಳು ಎಳಿಬಾರ್ದು ಕಾಲನ್ನ ಅಂತಾರೆ. ನನಗದೇನೋ ಗೊತ್ತಿಲ್ಲ, ಅದು ಸ್ವಲ್ಪ ಭಾರ ಅನಿಸುತ್ತೆ, ವೆಯ್ಟ್ ಅನಿಸುತ್ತೆ, ಕಾಲು ಎತ್ತಿಡೋದಕ್ಕಾಗಲ್ಲ. ನಮ್ಮಮ್ಮ ಅದು ಚರಣ್ಗಾಗುತ್ತಲ್ವಾ ಅಂತೆ. ನನ್ನ ಸೈಜು 7, ನನ್ನ ತಮ್ಮನ ಸೈಜು 9 or 10. ಅವ್ನಿಗೆ ಹೆಂಗಾಗುತ್ತೆ ಸ್ಲಿಪ್ಪರು? ಅದು ಇಷ್ಟಪಟ್ಟು ತೊಗೊಂಡೆ ಸ್ಲಿಪ್ಪರ್ನ. ಅದೇ ಹೇಳ್ತಾರಲ್ಲ, ಎಲ್ಲ 2 ದಿನ ಅಂದ್ಬಿಟ್ಟು. ಜಾರ್ದಮ್ಮ ಎಲ್ಲ 2 ದಿನ ಅಂತಾರಲ್ಲ, ಹಂಗೆ ಅದು ಸಿಗೋವರೆಗೂ ಅಯ್ಯೋ ನಂಗೆ ಅದು ಬೇಕು, ನನಗಿಲ್ಲ, ನಂಗೆ ಆ ಬಟ್ಟೆ ಬೇಕು, ನಂಗೆ ಈ ಬಟ್ಟೆ ಬೇಕು, ನಂಗೆ ಈ ಸ್ಲಿಪ್ಪರ್ ಬೇಕು, ಆ ಗಾಡಿ ತಗೊಂಡ್ಮೇಲೆ ಅಷ್ಟೇ. ಆದರೂ ಗಾಡೀಲಿ ಖುಷಿ ಇರುತ್ತೆ. ಬಟ್ ಬಟ್ಟೆ ಆಗಲಿ ಗೋಲ್ಡ್ ಆಗಲಿ ಏನೇ ತೊಗೊಂಡು 2 ದಿನ ಹಾಕ್ಕೊಂಡ್ಮೇಲೆ ಸಾಕಪ್ಪ ಬಿಚ್ಚಿಡೋಣ ಅನಿಸುತ್ತೆ, ಎಲ್ಲ ಎತ್ತಿಟ್ಬಿಡೋಣ ಅಂತ. ಹಾಗೆ ನಾನಂತೂ ಸ್ಲಿಪ್ಪರ್ ಆಲ್ರೆಡಿ 1-2 ಸಲ ಹಾಕ್ಕೊಂಡು ಇವಾಗ ಬೇಡ ಅಂತ ಬಿಚ್ಚಿಡ್ತಾ ಇದ್ದೀನಿ. ಆ ಪಾಪು ನನ್ನನ್ನು ತಿರುಗಿ ನೋಡ್ತಾ ಇತ್ತು ಆವಾಗಲಿಂದ. ತಿರ್ಕೊಂಬಿಡ್ತಾ ಆ ಕಡೆ. ಸಿ ಪಕ್ಕ ಇನ್ನೊಂದ್ಸಲಿ ನೋಡುತ್ತೆ ಅಂದ್ಕೊಂಡಿದ್ದೀನಿ. ನೋಡ್ತು ಹಾಗೆ. ಆ್ಯಸ್ ಯೂಶ್ವಲಿ ಜಸ್ಟ್ ಮನೆಗೆ ಹೋಗ್ತಾ ಇದ್ದೀನಿ. ಇವಾಗ ನಮ್ಮ ಬಾಡಿ ಗಾರ್ಡ್ಸ್ ಬರ್ತಾರೆ. ಯಾರೂ ಇಲ್ಲ, ನಮ್ಮ ಅತ್ತೆ ಒಳಗಡೆ ಇರ್ತಾರಲ್ವಾ, ಅದಕ್ಕೆ ಒಳಗಡೆ ಇರ್ತಾರೆ. ಇವಾಗ ಕಿಚ್ಚಿಸ್ತಾರೆ ನೋಡಿ. ಅಂತ ಇಲ್ಲಿ ವೇಟ್ ಮಾಡ್ತಾವಳೆ ಚಿನ್ನಿ. ತುಂಬ ಶೆಕೆ. ಅಮ್ಮ ಫ್ಯಾನ್ ಆನ್ ಮಾಡು. ಆಚೆಯಿಂದ ಇವಾಗ ಬಂದಿದ್ದಕ್ಕೆ ಫುಲ್ಲು ಶೆಕೆ. ಹಾಂ ಏನು ಶುರು ಆಯಿತು? ಬೇಕಿತ್ತ ನಿಂಗಿದು? ಬೇಕಿತ್ತ ಸಣ್ಣ ಚಮ್ಮ
ಸಮೋಸ ಸಮೋಸ ಸಮೋಸ. ಇವಳು ನಾನು 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 ಅಂದೆ. ಚುಪ್ಪು 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 ಬುಬ್ಬು. ಇದು ಒಂದೇ ಒಂದು ಕ್ರೀಮಿಗೆ 880 ರೂಪಾಯಿ. ಓನ್ಲಿ ದಿಸ್ 15 ಗ್ರಾಮ್ ಜೆಲ್ ಅಷ್ಟೇ. ಹಾಂ, ನಮ್ಮ ಪಪ್ಪ ನಾನು ಬರೋಷ್ಟರಲ್ಲಿ ಸಮೋಸ ಎಲ್ಲ ತಂದಿಕ್ಕಿದ್ದಾರೆ. ಸಮೋಸ ನೋಡಿ ಕಾಯ್ಕೊಂಡು ಕೂತಿರೋದು. ನಮ್ಮ ಪಪ್ಪ ಹಂಚ್ನೈನ್ ತಂದಿದ್ದಾರೆ. ಹಂಚ್ನೈನ್ ತಂದಿರೋದಕ್ಕೆ ಮಂಚದ ಅಡೆ ಇದೆ ಇಲ್ಲಿ. ಇದನ್ನ ಕಾಯ್ಕೊಂಡು ಇವಳು ಕೂತವಳೆ. ಇವಳು ಹತ್ರಕ್ಕೆ ಹೋಗಿದ್ರೆ ಬೊಗ್ಲು ತೊಳಿಯೋಳು. ಯಾಕೆ? ಹಾ, ನಿಂದ ಅದು? ಹಾ, ಹೊಡೆದ್ರೆ ಹೋಗ್ತೀನಿ. ಮನೇನ್ ಮಾಡ್ತಾಳೆ ಬಾ. ಹಾ, ನಡಿ ಚಿನ್ನಮ್ಮ, ಬಾ ಚಿನ್ನಮ್ಮ, ಬಾ ಚಿನ್ನಮ್ಮ. ಬರೇ ಕೇಡ್ ಬುದ್ಧಿ. ಏನ್ ಬರೇ 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 ಕೇಡ್ ಬುದ್ಧಿ. ಎಲ್ಲ ಚಿನ್ನ ಆ ಕಡೆ ಹೋಗ, ಚಿನ್ನ ಆ ಕಡೆ ಹೋಗ, ಹೋಗ ಆ ಕಡೆ. ಹೋಗ್ ಮನೆ ಬಿಟ್ಟು, ಹೋಗ್ ಮನೆ ಬಿಟ್ಟು ನೀನು ಹೋಗ. ಹೋಗಿ 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 ಸುಂದ್ರಿ. ಹಾ, ನಡಿ ಬೈಲಿ. ವಾ, ನನಗೆ ಗುರ್ರ ಅಂತ ನೋಡ್ ಮ್ಯಾಮ್. ನಾವು ಏನೋ ಮನೇಲಿ ಕೆಲಸ ಮಾಡಿಕೊಂಡು ಲೈಕ್ ಡಾಕ್ಯುಮೆಂಟ್ಸ್ ಎಲ್ಲ ನೋಡ್ಕೊಂಡು ಕೂತಿದ್ರೆ ನಮ್ಮಪ್ಪ ತಂದಿರೋ ಹಣಸಿನಕಾಯಿನ ಇಲ್ಲಿ ನಾನು ಮಿನಿ ರಾಕ್ಷಸಿ ಅಂತ ಸುಮ್ಮನೆ ಹೇಳ್ತೀನ. ಹೇಯ್, ಏನು ಅನ್ಸಲ್ವಾ ನಿನಗೆ? ಅದೆಲ್ಲ ತಿಂದಿರೋದು ನಾನೇ ನೋಡಿ ಅಂತವಳೆ. ಸನ್ನಿ, ಯಪ್ಪ, ಎಷ್ಟು ಬರ್ಗಿಟ್ಬಿಟ್ಟಿರ್ಬೇಕು ನಮ್ಮ ಚಿನ್ನಮ್ಮ, ಸಣ್ಣಮ್ಮ. ನಮ್ಮ ಸಣ್ಣ ಹಿಂಗ್ ಮಾಡ್ತಿಲ್ಲ ಅಂತ ಅನ್ಕೊಂಡೇ ಇರು. ಸಣ್ಣ ನಾನು ಏನಪ್ಪ ಹಿಂಗ ಸೌಂಡ್ ಬರ್ತೈತೆ ಅಂತ ನೋಡಿದ್ರೆ ಒಳ್ಳೆ ಇಲಿ ಮರಿ ಕಡ್ದಂಗೆ ಕರ್ದಿಕ್ಕೊಳ್ಳ. ಯಪ್ಪ ದೇವ್ರೆ, 10 ನಿಮಿಷದಲ್ಲಿ ಅಷ್ಟು ಕೋರ್ ಹಾಕೊಳ್ಳೆ ನೋಡು. ಮುದಿ ದೋಸೆಯಲ್ಲಿ ಸನ್ನಿ. ಹೇಯ್, ನೀನು ನಾಯಿ ಮರಿನ ಏನ್ ನೀನು ಇಲಿ ಮರಿನಾ? ನನಗೂ ಅದೇ ಡೌಟ್. ನಾನು ವಿದ್ಯೆಗೂ, ನನ್ನ ಬುದ್ಧಿಗೂ, ನನ್ನ ರೂಪಕ್ಕೂ. ಸನ್ನಿ, ಬೈಲಿ ಬಾ, ಹೊಡಿಯಲ್ಲ ಬಾ, ಬಾ ಮಗ್ಲೆ, ಬೈಲಿ ಹೊಡಿಯಲ್ಲ ಬಾ, ಬೈಲಿ ಬಾ ಮನೆ ಹೊಡಿಯಲ್ಲ ಬಾ, ಬಾ ಬಾರಪ್ಪ, ಹೊಡಿಯಲ್ಲ ಬಾ. ತಿಂಕೆ ಮನೆ ಇರತ್ತೆ 1 ನಿಮಿಷ. ಅಯ್ಯ, ತಿಂದೇನೆ? ಹಾ ಹಾ, ಮೂತಿ ನೋಡು, ಮೂತಿ. ಅಣ್ಣ, ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಕಣ್ಣೆಲ್ಲ ಕೆಂಪುಗಾಗೈತೆ ನೋಡತ್ತೆ. ಅದೇ ಮುಳ್ಳು ಚುಚ್ಚಿಲ್ವಾ ಇವಳಿಗೆ? ಏನಂತ ಅರ್ಥ ಆಗ್ತಾ ಇಲ್ಲ. ಚಿನ್ನ ಮೇಲೆ ಗುರ್ರ ಅನ್ಕೊಂಡು ಪಾಪ ನನ್ನ ಬಂಗಾರಿ ಎಷ್ಟು ಚೆನ್ನಾಗಿ ಮುಳುಗೈತೆ. ಚಿನ್ನು ಮುತ್ತು. ಅದಕ್ಕೆ ನಾನು ಚಿನ್ನಮ್ಮ ಅಂದರೆ ಚಿನ್ನಮ್ಮ, ಅವಳು ಸಣ್ಣಮ್ಮ ಅಂದರೆ ಸಣ್ಣಮ್ಮ. ಇಬ್ರಿಗೂ ಸರಿ ಸಾಟಿ ಯಾರೂ ಇಲ್ಲ ನಮ್ಮ ಮನೇಲಿ. ಪಾಪ ಇದು ಸೈಲೆಂಟ್, ಇದು ವೈಲೆಂಟ್, ಇದು ವೈಲೆಂಟ್ ವೈಲೆಂಟ್. ಏನೇ ಮಾಡ್ತಿದ್ದೆ? ಇನ್ನೊಂದು ನಾಳೆ ಬರುತ್ತದೆ. ಇಲ್ಲಿ ಬರ್ಲಿಲ್ಲ, ಅಲ್ಲೋಗಿ ಇಸ್ಕೊಂಡ್ಬಂದಿದ್ದೆ. ಹೇಳಿದೆ, ಅದಕ್ಕೆ ಇನ್ನೊಂದು ಅಲ್ಲಿ ಬರುತ್ತೆ. ಚಿನಿ ಹೆಂಗಿದೆ? ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ